ಆಪ್ಕಿ ಅದಾಲತ್ನಲ್ಲಿ ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲಿರುವ ಆರೋಪವೇನೆಂದರೆ ಇವರ ಯೋಚನೆಗಳು ಹಳೆ ಕಾಲದ್ದು ಎಂಬುದು. ಈ ಆರೋಪನ ಶಶಿ ತರೂರ್ ಅವ್ರು ಹಾಕಿರುವಂಥದ್ದು. ಅವ್ರು ಹೇಳ್ತಾರೆ, ನಾನು ಬಹಳ ದಿನಗಳಿಂದ ಕೇಳ್ತಾ ಇದ್ದೀನಿ, ಈ ಬಿಜೆಪಿ ಜನರು ನಾವು ಮಲಗೋ ಕೋಣೆನಲ್ಲಿ ಇಣುಕು ನೋಡ್ತಾರೆ ಅಂತ. ಮತ್ತೆ ಅವರು ಹೇಳ್ತಾರೆ, ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ ಇದರಲ್ಲಿ ಲಿವಿಂಗ್ನ ಮೇಲೆ ಎಂಥ ಒಂದು ದೃಷ್ಟಿ ಬೀರಿದ್ದಾರೆ ಅಂತಂದ್ರೆ ಇದು ಅವರ ಉದ್ದೇಶನ ಪೂರ್ತಿ ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಾವ್ ಏನಿಲ್ಲಿ ಪ್ರಾಧಾನ್ಯತೆ ಕೊಟ್ಟಿದೀವೋ ಆ ಪ್ರಾಧಾನ್ಯತೆ ಚೆನ್ನಾಗಿರೋರ ಉದ್ಧಾರಕ್ಕೋಸ್ಕರ ಮಾಡಿರೋದಲ್ಲ. ನಾವಿದನ್ನ ದೇಶದ ನಮ್ಮ ಮಗ ಇರ್ಬೋದು, ಮಗಳಿರ್ಬೋದು, ಅವ್ರು ಇರ್ತಾರೆ, ಅವ್ರ ಸುರಕ್ಷತೆಗೋಸ್ಕರ ನಾವು ಮಾಡಿರೋಂಥದ್ದು. ಅವರ ತಂದೆ ತಾಯಿಗಳಿಗೂ ಗೊತ್ತಾಗ್ಬೇಕು ನಾವು ಸುರಕ್ಷತೆಗೆ ಏನ್ ಮಾಡಿದೀವಿ ಅಂತ. ಮುಂದೆ ಭವಿಷ್ಯದಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಇದ್ದ ಮೇಲೆ ಸ್ವಲ್ಪ ಸಮಯದ ನಂತರ ಏನೋ ಒಂದು ಘಟನೆ ಆಗುತ್ತೆ. ನೀವು ನೋಡಿರ್ತೀರಾ ಗೋವಾದಲ್ಲಿ ನಡೆದಿರೋಂಥ ಘಟನೆ, ಹೇಗೆ ಸೂಟ್ ಕೇಸ್ ಒಳಗಡೆ ಸಿಕ್ಕಂತ ಹೆಣ ಪೂರ್ತಿ ತುಂಡು ತುಂಡು ಮಾಡಿ ಅವರನ್ನ, ಅಂದ್ರೆ ಆ ಬಾಡಿ ಸಿಗುತ್ತೆ. ಕೆಲವೊಮ್ಮೆ ಇನ್ನೊಬ್ಬರಿಂದ ಈ ರೀತಿ ಕೃತ್ಯ ಆಗುತ್ತೆ, ಕೆಲವೊಮ್ಮೆ ಜೊತೆಲೇ ಇರ್ತಾರೆ. ಮಕ್ಕಳು ಬೆಳೀತಾ ಹೋಗ್ತಾರೆ, ಆದ್ರೆ ಆ ಮಕ್ಕಳಿಗೆ ಯಾವುದೇ ಸಂಸ್ಕಾರ ಇರೋದಿಲ್ಲ, ಒಳ್ಳೆ ಹೆಸರು ಸಿಗೋದಿಲ್ಲ, ಅವ್ರಿಗೆ ಯಾವುದೇ ರೀತಿಯಾಗಿ ಅಂದ್ರೆ ಆರ್ಥಿಕವಾಗಿ ಸದೃಢರಾಗಿರಲ್ಲ, ಬೆಲೆ ಸಿಗಲ್ಲ. ಅವ್ರ ಬಗ್ಗೆನೂ ಚಿಂತೆ ಮಾಡಿ. ಮತ್ತೆ ವಿಶೇಷವಾಗಿ ನಮ್ಮ ಸಹೋದರಿ ಯಾರಿದ್ದಾರೆ, ನಮ್ಮ ಮಕ್ಕಳು ಯಾರಿದ್ದಾರೆ, ಅವ್ರು ಎಲ್ಲಿರ್ತಾರೆ ಅದನ್ನ ಚಿಂತೆ ಮಾಡಿ. ಅದರ ಜೊತೆಗೆ ಗಂಡು ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಈ ವಿಷಯ ಈಗ ಬಂದಿದೆ ಅಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಬಿಟ್ಟಿದೀವಿ, ಆದ್ರೆ ಯಾಕೆ ಮಾಡಿದೀವಿ? ಆದ್ರೆ ಇದಕ್ಕೂ ಮುಂಚೆ ಈ ರೀತಿಯಾದಂಥ ರೀತಿ ರಿವಾಜ್ ಇರ್ಲಿಲ್ವಲ್ಲ. ನೋಡಿ, ಯಾಕೆ ಬಂದಿದೆ ಅಂತಂದ್ರೆ ನೀವು ಒಂದು ಕಾನೂನು ತಂದಿದ್ದೀರಾ, ಅದ್ರ ಪ್ರಕಾರ ಲಿವಿಂಗ್ ನಲ್ಲಿದ್ದು ರಿಜಿಸ್ಟರ್ ಮಾಡದೇ ಇದ್ರೆ 6 ತಿಂಗಳು ಜೈಲಾಗುತ್ತೆ ಅಂತೀರಾ. ನೋಡಿ, ನಾವಿದನ್ನ ಸುರಕ್ಷತೆಗೋಸ್ಕರ ಮಾಡಿದೀವಿ. ನಾನು ಮೊದಲೇ ಹೇಳ್ದಂಗೆ ನಮ್ಮ ಧ್ಯೇಯ ಅಥವಾ ಗುರಿ ಯಾರಿಗೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಯಾವುದು ಮಾನ್ಯ ನ್ಯಾಯಾಲಯ ಹೇಳಿದ್ಯೋ ಅದನ್ನೇ ನಾವು ಪಾಲಿಸ್ತಾ ಇದೀವಿ. ಆದ್ರೆ ಸ್ವಲ್ಪನಾದ್ರೂ ಮಕ್ಕಳ ಸುರಕ್ಷತೆ ಆಗಲ್ಲ. ಈಗ ಇಬ್ರು ವ್ಯಕ್ತಿಗಳ ನಡುವೆ ಪ್ರೀತಿ ಇದ್ದು ಅವ್ರು ಒಟ್ಟಿಗೆ ವಾಸ ಮಾಡ್ತಿದ್ರೆ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಹೇಳ್ಬೇಕಾ ನಾವು? ನಾನು ಹೇಳ್ತೀನಿ ನೋಡಿ, ಇವತ್ತು ಪ್ರೀತಿ ಅನ್ನೋದಿದೆ. 10 ವರ್ಷ 20 ವರ್ಷ ಕಳೆದ ಮೇಲೆ ಆ ಪ್ರೀತಿ ಹೊರಟೋಗುತ್ತೆ. ಆಮೇಲೆ ಅದಾದ್ಮೇಲೆ ಅವರು ಒಬ್ರ ಮೇಲೊಬ್ರು ಆರೋಪ ಮಾಡ್ಕೋತಾರೆ. ಆಗ ಇನ್ನೊಂದು ಕಾನೂನು ತಂದಿದ್ದೀರಾ, ಅದು ಒಂದ್ ವೇಳೆ ದಾಂಪತ್ಯ ದ್ರೋಹ ಆದ್ರೆ, ಮನ್ಸು ಒಡೆದ್ರೆ ಅದನ್ನೂ ಕೂಡ ದಾಖಲಿಸ್ಬೇಕು ಅಂತ. ಇಲ್ಲ ರಿಜಿಸ್ಟ್ರೇಷನ್ ಮಾಡೋ ಅಗತ್ಯ ಇಲ್ಲ. ಅದೇನಂದ್ರೆ ಅವರಿಗೆ ಸೂಚನೆ ಕೊಡಬೇಕು, ನಾವು ಅವ್ರ ಜೊತೆ ಇರೋದಿಲ್ಲ ಅಂತ. ಸರಿನಾ? ಅವರಿಗೂ ಒಳ್ಳೇದೇ, ಅವರ ತಂದೆ ತಾಯಿಗೂ ಒಳ್ಳೇದೇ. ಸ್ವಲ್ಪ ಸಮಯದ ನಂತರ ಗೊತ್ತಾಗತ್ತೆ ಈ ಕಾನೂನು ಎಲ್ರಿಗೂ ಒಳ್ಳೇದ್ ಮಾಡೋದಕ್ಕೆ ಅಂತಾನೆ ಮಾಡಿರೋದು ಅಂತ. ಯಾರನ್ನೂ ಟಾರ್ಗೆಟ್ ಮಾಡೋಂಥ ಉದ್ದೇಶ ಇಲ್ಲ. ವ್ಯವಸ್ಥೆ ಆ ರೀತಿ ಮಾಡ್ಕೊಂಡಿಲ್ಲ. ನೋಡಿ, ಇದೊಂದ್ ರೀತಿ ಹಳೆ ಸಂಪ್ರದಾಯ ಇದ್ದ ಹಾಗೆ. ನೀವ್ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ರೆ ಹಳ್ಳಿಯ ಮುಖಂಡರಿಗೆ ವಿಷಯ ತಿಳಿಸ್ಬೇಕು ಅನ್ನೋ ಹಾಗೆ ಅಲ್ಲ. ಇವತ್ತಿನ ಕಾಲದಲ್ಲಿ ಇದೆಲ್ಲ ಹೇಗಾಗತ್ತೆ? ಇವತ್ತೆಲ್ಲ ಇಂಟರ್ನೆಟ್ ಅಲ್ಲಿ ನಡೆಯುತ್ತೆ ಅಲ್ವಾ? ನಾವು ತಡೆಯೋ ಪ್ರಯತ್ನ ಮಾಡ್ತಿದೀವಿ. ಆದ್ರೆ ಅದು ಇರುತ್ತೆ ಅಂದ್ರೆ ಇರ್ಲಿ, ಆದ್ರೆ ವಿಷಯ ಅವ್ರ ತಂದೆ ತಾಯಿಗೂ ತಲುಪ್ಲಿ. ಯಾಕಂದ್ರೆ ಎಷ್ಟೋ ಸರಿ ತಂದೆ ತಾಯಿಗಳಿಗೆ ಎಂಥ ಸ್ಥಿತಿ ಬರುತ್ತೆ ಅಂದ್ರೆ ಅವ್ರ ಮಗ ಅಥವಾ ಮಗಳು ಬೇರೆ ಯಾರ್ದೋ ಬೇಟೆ ಆಗೋಗಿರ್ತಾರೆ. ಆಗ ನೀವು ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ಕೊಳ್ಳೋದಕ್ಕೆ ಯಾಕೆ ಹಿಂಜರಿತೀರಾ? ಪೂರ್ತಿ ಜೀವನ ಅವ್ರ ಮುಂದೆನೆ ಅಳ್ತಾ ಕೂತ್ಕೊಳ್ಳೋ ಮಾತಿಲ್ಲ, ಅಲ್ಲಿ ಪಶ್ಚಾತ್ತಾಪ ಪಡೋ ಅಗತ್ಯ ಇಲ್ಲ. ಆಗ ಅದಕ್ಕೆ ಸರ್ಕಾರ ನಾವು ಅಭಿಯಾನ ಮಾಡಕ್ ಶುರು ಮಾಡಿದೀವಿ. ತನ್ನ ಮಗಳು ಪೂರ್ತಿ ವಿಚಾರನ ಹೇಳ್ಬಿಡ್ಬೇಕು ಅಂತ ಇದ್ರ ಬಗ್ಗೆ ಕೆಲಸ ಮಾಡಿದೀವಿ. ಯಾಕಂದ್ರೆ ಆಕೆ ಸುರಕ್ಷತೆಗೋಸ್ಕರ ಮತ್ತೆ ಮುಂದಿನ ಜೀವನ ಆಕೆ ಭವಿಷ್ಯಕ್ಕೋಸ್ಕರ. ಈ ಅನುಮಾನ ಯಾಕೆ ಬರುತ್ತೆ ಅಂತಂದ್ರೆ, ಕೆಲವು ದಿನಗಳ ಹಿಂದೆ ನೀವು ಲವ್ ಜಿಹಾದ್ನ ವಿರುದ್ಧವಾಗಿ ಒಂದು ಕಾನೂನು ತಂದ್ರಿ. ನೋಡಿ, ಲವ್ ಜಿಹಾದ್ ಅಂತ ವಿಷಯ ಇದು ಬಹಳ ಕೆಟ್ಟದ್ದು ಅನ್ಬೋದು. ಮತ್ತೆ ನಾವು ನಮ್ಮ ಉತ್ತರಾಖಂಡದಲ್ಲಿ ಈ ವಿಷಯ ಖಂಡಿತವಾಗಿ ಸ್ವೀಕರಿಸೋ ವಿಷಯ ಅಂತೂ ಅಲ್ವೇ ಅಲ್ಲ. ಮತ್ತು ದೇವಭೂಮಿಲಿ ಇದಕ್ಕೆ ಯಾವುದೇ ರೀತಿಯಂಥ ಸ್ಥಾನ ಇರೋದಿಲ್ಲ. ಈ ಭೂಮಿ ಪವಿತ್ರವಾಗಿದೆ, ಆ ಪವಿತ್ರವಾಗೇ ಇರ್ಲಿ. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಪ್ರೀತಿ ಅಂಗಡಿನೇ ತೆಕ್ಕೊಂಡು ಕೂತಿದ್ದಾರೆ, ಮತ್ತೆ ನೀವು ಆ ಪ್ರೀತಿ ಅಂಗಡಿಗಳನ್ನ ಕಾಯ್ತಾ ಇದ್ದೀರಾ. ಇಲ್ಲ ಆ ಥರ ಏನೂ ಇಲ್ಲ. ನಾವು ಎಲ್ಲರೂ ಸಮಾನತೆಗೋಸ್ಕರ ಮಾಡ್ತಾ ಇದೀವಿ ಅಷ್ಟೇ. ಈಗ ನೋಡಿ, ಯಾರೋ ಹೇಳ್ತಾ ಇದ್ರು ದಾಮೀಜಿ ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದಾರೆ, ಮತ್ತೆ ನಮ್ಮ ಕೋಣೆನಲ್ಲಿ ಇಣುಕ್ ನೋಡ್ತಿದ್ದಾರೆ ಅಂತ. ಇಲ್ಲ, ನಾವ್ ಯಾರನ್ನೂ ಹಾಗೆ ಇಣುಕ್ ನೋಡ್ತಾ ಇಲ್ಲ. ನಾವೆಲ್ಲರೂ ಸುರಕ್ಷತೆಗೋಸ್ಕರ ಮಾಡಿರೋದಷ್ಟೇ ಇದೆ. ದಾಮಿ ಅವರೇ, ನೋಡಿ, ಇಂಥ ಕಾನೂನುಗಳು ಬಂದಾಗ ಇದರ ಪ್ರಯೋಜನವನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡು ಯುವಕರಿಗೆ ಕಿರುಕುಳ ಕೊಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಖಂಡಿತವಾಗ್ಲೂ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮತ್ತೆ ಲಕ್ಷಾಂತರ ಕೋಟ್ಯಾಂತರ ಜನ ಖಂಡಿತವಾಗ್ಲೂ ನನ್ನ ಮಾತನ್ನ ಈ ಕಾರ್ಯಕ್ರಮದ ಮೂಲಕ ಕೇಳ್ತಾರೆ. ನೀವು ಈ ಪ್ರಶ್ನೆನ ಕೇಳಿದ್ರಿ, ನಿಮಗೆ ಖಂಡಿತವಾಗ್ಲೂ ಧನ್ಯವಾದಗಳು. ಇದರಲ್ಲಿ ಪೊಲೀಸರ ಪ್ರಶಾಸನೆ ಯಾರೂ ಸಹ
ಇದರ ಲಾಭವನ್ನ ಪಡ್ಕೋತಾ ಇಲ್ಲ, ಯಾರ ಜೊತೆಗೂ ರಾಜಕೀಯ ಮಾಡ್ತಿಲ್ಲ. ಹಾಗಾಗಿ ನಾವು ಕಾನೂನನ್ನ ಪಾಲಿಸಿದ ನಂತರ, ಈಗ ನೋಡಿ, ಕಾನೂನನ್ನ ಪಾಲನೆ ಮಾಡಿದ ನಂತರ ಅದು ಸಂವಿಧಾನಪೂರ್ವಕವಾಗಿ ನಾವು ಅದಕ್ಕೂ ಮುಂಚೆ ಒಂದು ಕಮಿಟಿನ ಮಾಡ್ಕೊಂಡ್ವಿ. ಅಲ್ಲಿ ಯಾವುದೇ ಪ್ರಕಾರವಾಗಿ ಯಾರೂನು ದುರ್ವಿವಾಹ, ಅಲ್ಲಿ ಯಾವುದೇ ಪ್ರಕಾರವಾದ ಜಾತಿ ಅಥವಾ ಒಬ್ಬರ ಮೇಲೊಬ್ರು ಆರೋಪ ಮಾಡೋದು ಮತ್ತು ಅನವಶ್ಯ ಗ್ರೂಪ್ಗಳಿಂದ ಜನರಿಗೆ ತೊಂದರೆ ಕೊಡುವಂಥದ್ದು, ಈ ಎಲ್ಲ ವಿಷಯಕ್ಕೂ ನಾವು ಪೂರ್ತಿಯಾಗಿ ಮಾಡೆಲ್ ರೂಪದಲ್ಲಿ ಮಾಡಿದೀವಿ. ನಾವು ಉತ್ತರಾಖಂಡದಲ್ಲಿ ಈ ಮೊದಲು ಮಾಡಿದ ಹಾಗೇನೆ ಎಲ್ಲಾದ್ರೂ ಸರಿ ಉತ್ತರಾಖಂಡದಲ್ಲಿ ಇದರ ಪಾಲನೆ ಆದ್ಮೇಲೆ ದೇಶದ ಬೇರೆ ಭಾಗಗಳಲ್ಲೂ ಇದರ ಪಾಲನೆ ಆಗುತ್ತೆ ಅಂತ ನಮ್ಮ ಆಲೋಚನೆ ಕೂಡ ಇದೆ, ನಮ್ಮ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ನಾವು ಈ ಕಾನೂನನ್ನ ಮಾಡಿದ್ಮೇಲೆ ಇದರ ಇಂಪ್ಲಿಮೆಂಟೇಷನ್ ಮೇಲೆ ಯಾವ ಉದಾಹರಣೆನ ಕೊಡಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಎಲ್ರಿಗೂ ಆದರ್ಶಪ್ರಾಯ. ಇದರಲ್ಲಿ ಒಂದು ಪ್ರಾವಿಷನ್ ಇದೆ, ಅಕ್ಕಪಕ್ಕದವರು ಕಂಪ್ಲೇಂಟ್ ಮಾಡಬಹುದು. ನಮ್ಮ ಎದುರು ಮನೆಯಲ್ಲಿ ಲಿವಿಂಗ್ ಅಲ್ಲಿ ಯಾರಿದ್ದಾರೆ ಅಂತ. ನೆರೆಹೊರೆಯವರಂತೂ ಯಾವತ್ತೂ ಖುಷಿಯಾಗಿರೋದಿಲ್ಲ, ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರಲ್ವಾ? ಇಲ್ಲ, ಆ ರೀತಿ ಯಾವುದೂ ಇಲ್ಲ. ಆ ಥರ ಯಾವುದೇ ರೀತಿಯಾದಂಥ ಕಾನೂನಿಲ್ಲ, ಏನಿಲ್ಲ. ಅವರ ತಂದೆ ತಾಯಿಗಳಿಗೆ ತಿಳಿಸ್ತೀವಿ, ಅವ್ರು ಬಂದು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಹಾಗೆ ಅವರ ಮಕ್ಕಳು ಕೂಡ 18ರಿಂದ 21 ವರ್ಷ ಮೇಲ್ಪಟ್ಟವರಾಗಿರ್ಬೇಕು. 18 ವರ್ಷಕ್ಕಿಂತ ಚಿಕ್ಕವರಾಗಿದ್ರೆ, 21 ವರ್ಷಕ್ಕಿಂತ ಚಿಕ್ಕವರಾಗಿದ್ರೆ ಅವ್ರಿಗೆ ಖಂಡಿತ ಸೂಚನೆ ಹೋಗುತ್ತೆ ಅವ್ರ ತಂದೆ. ಮತ್ತೆ ಮದುವೆ ವಿಚಾರದಲ್ಲಿ ಯಾವುದೇ ಹೊಸ ಶಾಸನಗಳಿಲ್ಲ. ನಾವು ಕೂಡ ಅದೇ ರೀತಿ ಬೆಳೆದು ಬಂದವರು, ಅದೇ ಕಾನೂನು ಪಾಲನೆ ಮಾಡಿದವರಲ್ವಾ. ಆಗ್ಲೂ ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ, ಈಗಲೂ ಸಹ ಗೊತ್ತಾಗುತ್ತೆ. ಈ ವ್ಯವಸ್ಥೆ ಮೊದಲಿಂದಾನೂ ಇದೆ. ನೋಡಿ, ಮುಸಲ್ಮಾನರಲ್ಲಿ ಒಂದು ಪರಂಪರೆ ಇದೆ. ಅವರ ಕುಟುಂಬದಲ್ಲೇ ಮದುವೆ ಆಗುತ್ತೆ, ಮತ್ತೆ ಕಸಿನ್ಸ್ ಇದ್ರೆ ಅವರಲ್ಲೇ ಮದುವೆ ಆಗುತ್ತೆ. ಮತ್ತೆ ನಾನ್ ಕೇಳ್ಪಟ್ಟೆ ಈ ಹೊಸ ಕಾನೂನು ಏನಿದೆ, ಇದ್ರ ಪ್ರಕಾರ ಚಿಕ್ಕಮ್ಮನಾಗ್ಲಿ ಅಥವಾ ಚಿಕ್ಕಮ್ಮನ ಮಗಳನ್ನಾಗ್ಲಿ ಅಥವಾ ಅವನ ಮಗನ ಜೊತೆ ಹೀಗೆ ಮದುವೆ ಆಗೋದಿಕ್ ಸಾಧ್ಯ ಇಲ್ಲ ಅಂತ. ಈ ಕಾನೂನು ಬಹಳ ದೊಡ್ಡದಾಗಿದೆ. ಈ ಕಾನೂನಲ್ಲಿ ಬಹಳಷ್ಟು ವಿಷಯಗಳು ಅಡಗಿವೆ. ಆದ್ರೆ ಯಾವ ವ್ಯಕ್ತಿ ಯಾವ ಧರ್ಮಕ್ಕನುಗುಣವಾಗಿ ಯಾವ ಧರ್ಮದಲ್ಲಿ ಪದ್ಧತಿಗಳು ನಡ್ಕೊಂಡ್ ಬಂದಿವ್ಯೋ ಆ ಮಾನ್ಯತೆಗಳಿಗೆ ನಾವ್ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಇಲ್ಲ ನೋಡಿ, ನಾನು ಹೇಳ್ತೇನೆ ನೋಡಿ, ಈ ಕಾನೂನನ್ನ ನಾನು ಓದ್ಬಿಟ್ಟು ಹೇಳ್ತೇನೆ ನಿಮ್ಗೆ. ಇದ್ರಲ್ಲಿ ಬರ್ದಿದೆ, UCC ಜಾರಿಯಾದ ನಂತರ ಉತ್ತರಾಖಂಡಲ್ಲಿ ಅಕ್ಕ, ಸೊಸೆ, ಚಿಕ್ಕಮ್ಮ, ಚಿಕ್ಕಮ್ಮನ ತಂಗಿ, ಸೋದರತ್ತೆ, ಅತ್ತಿಗೆ, ಅಕ್ಕನ ತಂಗಿ, ಅಕ್ಕನ ಅಕ್ಕ, ಅತ್ತಿಗೆ ತಂಗಿ, ಅಕ್ಕನ ತಾಯಿ, ಮಲತಾಯಿ, ಅಜ್ಜಿ, ಮಲ ಅಜ್ಜಿ, ಮುತ್ತಜ್ಜಿ, ತಾಯಿ ಅಜ್ಜಿ, ಸಹೋದರಿ, ಮಲತಾಯಿ, ತಂದೆ ಮುತ್ತಜ್ಜಿ, ತಂದೆ ಮಲತಾಯಿ, ಮುತ್ತಜ್ಜಿ ಮಗಳು, ಮುತ್ತಜ್ಜಿ ಅತ್ತೆ, ಮಾವ, ವಿಧವೆ ಅಜ್ಜಿ, ಮಗನ ಮೊಮ್ಮಗನ ವಿಧವೆ, ಮೊಮ್ಮಗಳು, ಸೊಸೆ, ಮಗನ ಮಗಳು, ಮಗಳ ಸೊಸೆ, ಇವ್ರು ಯಾರ ಜೊತೆಗೂ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದ ಯಾವುದೇ ವ್ಯವಸ್ಥೆ ಇಲ್ಲ. ಇದು ಖಂಡಿತವಾಗ್ಲೂ ಸುಳ್ಳು, ಖಂಡಿತವಾಗ್ಲೂ ಇಲ್ಲ. ಈ ಮದುವೆಗಳು ಯಾವ ರೀತಿ ನಡೀತಿತ್ತೋ ಹಾಗೆ ನಡೆಯುತ್ತೆ. ಜನರಿಗೆ ಸಂತೋಷ ಆಗುತ್ತೆ. ಅಂದ್ರೆ ಮದುವೆ ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ. ಪ್ರೇಕ್ಷಕರಿಂದ ಪ್ರಶ್ನೆ ತಗೊಳ್ಳೋಣ. ರಾಹುಲ್ ಗಾಂಧಿ ಹೇಳ್ತಾರೆ ಬಿಜೆಪಿ ದೇವಸ್ಥಾನದ ಹೆಸರಲ್ಲಿ ವೋಟ್ ಕೇಳ್ತಾರೆ, ಮತ್ತೆ ಧರ್ಮದ ಬಗ್ಗೆ ಮಾತಾಡ್ತಾರೆ, ಮತ್ತೆ ತುಂಬಾ ಹಳೆ ಕಾಲದ ಯೋಚನೆ ನಿಮ್ದು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿತ್ತೇನೋ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಮಾಡಕ್ಕಾಗಲ್ಲ ಅಂತ. ನೋಡಿ, ಪೂರಾ ದೇಶ, ಪೂರ್ತಿ ದುನಿಯಾ ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಿದ್ರು. ಅಂದ್ರೆ ಭಗವಂತ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಅಲ್ಲಿ ದೇವಸ್ಥಾನ ಕಟ್ಟಬೇಕಾಗಿತ್ತು ಅಂತ. ದೇವಸ್ಥಾನ ಮಾಡಿದರೆ ಇದರಲ್ಲಿ ರಾಜನೀತಿ ಎಲ್ಲಿದೆ? ಇದರಲ್ಲಿ ಯಾವುದೇ ರಾಜನೀತಿ ಇಲ್ಲ. ಮತ್ತೆ ರಾಮ ನಮ್ಮವನು ಹೌದು, ನಿಮ್ಮವನು ಹೌದು. ಯಾರು ರಾಮನ ಒಪ್ಕೋತಾರೋ ಅವ್ರ ಕಡೆನೂ ಹೌದು. ನಾವೆಲ್ಲರೂ ರಾಮನ ಪೂಜಿಸೋರೆ ಅಲ್ವಾ? ರಾಮನ ಒಪ್ಪೋರು ರಾಷ್ಟ್ರಭಕ್ತರು, ರಾಮನ ಭಕ್ತರೇ. ಈಗಂತೂ ಅಬುದಾಬಿನಲ್ಲೂ ಕೂಡ ದೇವಸ್ಥಾನ ಕಟ್ಟಿದ್ದಾರೆ. ನೀವೀಗ ಇಡೀ ಪ್ರಪಂಚವೆಲ್ಲ ಸುತ್ತಾಡಿ ನೋಡಿ, ಎಲ್ಲಿ ಮಾಡಿದ್ದಾರೆ ಅಲ್ಲಿ. ಅಂದ್ರೆ ನಾವು ಹೇಳ್ತಾ ಇದ್ವಲ್ಲ, ಅದು ಅರಬ್ ಕಂಟ್ರಿ, ಸೌದಿ ಅರೇಬಿ, ಅಬುದಾಬಿ, ದುಬೈ, ಇಂಥ ಜಾಗದಲ್ಲಿ, ದುಬೈಯಲ್ಲಿ ತುಂಬಾ ದೊಡ್ಡ ಮಂದಿರವನ್ನ ಕಟ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರೇ ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗ ಇಡೀ ಪ್ರಪಂಚ ದೇವಸ್ಥಾನಗಳ ಕಡೆ ಹೋಗ್ತಾ ಇದ್ದಾರೆ. ದೇವಸ್ಥಾನ ಕಟ್ಟೋದು, ರಾಮನ್ ಪೂಜೆ ಮಾಡೋದು ತಪ್ಪ ಹಾಗಾದ್ರೆ ನಿಮ್ ಪ್ರಕಾರ? ಆದ್ರೆ ಧಾಮಿ ಅವರೇ, ಕೆಲವೊಂದು ಸಂದರ್ಭಗಳಲ್ಲಿ ಮಾತು ಹೇಗಿರುತ್ತೆ ಅಂದ್ರೆ, ಟನಲ್ನಲ್ಲಿ ಕಾರ್ಮಿಕರು ಸಿಕ್ಕಾಕೊಂಡಿದ್ರು, ಅವರ ಜೀವ ಅಪಾಯದಲ್ಲಿತ್ತು, ಮತ್ತೆ ಅಂತಾರಾಷ್ಟ್ರೀಯ ತಜ್ಞರು ಆ ಕಡೆ ಗಮನ ಕೊಡ್ತಾ ಇದ್ರು. ಮತ್ತೆ ನೀವ್ ಹೇಳಿದ್ರಿ ಅಲ್ಲಿಯ ದೇವ್ರೇನಿದ್ದಾರೆ ಬಾಬಾ ಭೋಕನಾಥ್. ಬಾಬಾ ಭೋಕನಾಥ್ ಅವರು ಕೋಪ ಮಾಡ್ಕೊಂಡಿದ್ದಾರೆ, ಮತ್ತೆ ಅವರ ಕೋಪಕ್ಕೆ ಕಾರಣ ಆಗಿದ್ರಿಂದ ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಅಲ್ಲ, ಅದು ಸಿಲ್ಕ್ಯಾರ ರನಲ್, ಅದು ಸ್ವಲ್ಪವಾಗಿ ಪೂರ್ತಿಯಾಗಿ ಆಗ್ತಿದೆ. 30 ಕಿಲೋಮೀಟರ್ಗಳ ಉದ್ದವಾದಂಥ ಟನಲ್ ಅದು. ಹಾಗೂ 3.5 ಕಿಲೋಮೀಟರ್ ಉದ್ದ ಈಗ ಆಲ್ರೆಡಿ ಮಾಡಾಗಿದೆ. ಮತ್ತೆ ಇದ್ದಕ್ಕಿದ್ದಂಗೆ 12ನೇ ನವೆಂಬರ್ 2022ರಲ್ಲಿ ಮಲ್ವಾ ಬರುತ್ತೆ. ಮತ್ತೆ ನಮ್ಮ ಮಲ್ವಾ ಆ ಟೈಮಲ್ಲಿ ದುರಾದೃಷ್ಟವಶಾತ್ ನಮ್ಮವರಲ್ಲಿ ಸಿಕ್ಕಾಕೋತಾರೆ. ಮತ್ತೆ ದೊಡ್ಡ ಅನಾಹುತ ಆಗುತ್ತೆ ಅಲ್ಲಿ. ಮೊದಲೇ ಹೇಳ್ದಂಗೆ
ದೀಪಾವಳಿ ದಿನ ಆಗಿತ್ತು ಅವತ್ತು 12ನೇ ನವೆಂಬರ್. ಮತ್ತೆ ಈ ರೀತಿ ಸೂಚನೆ ಏನಂದ್ರೆ ಕೆಲವು ವಿಚಾರಗಳಲ್ಲಿ ಸಿಕ್ಕಾಕೋತೀವಿ. ಮತ್ತೆ ಯಾವಾಗಲೂ ಅನ್ಸುತ್ತೆ ಈ ಕೆಲಸ ನಡೀತಾ ಇದ್ರೆ ಯಾರನ್ನಾದ್ರೂ ಇದನ್ನ ತಡಿಬೇಕು ಅಂತ ಅನ್ಕೊಂಡ್ರೆ ನನಗನ್ಸ್ತಿರುತ್ತೆ ಯಾವಾಗಲೂ ಹೇಳ್ಬೋದಲ್ಲ, JCB ಹಾಕ್ಬೋದು, ಬೇರೆ ಇನ್ನೊಂದು ಪ್ರಯತ್ನ ಮಾಡ್ಬೋದು, ಎಲ್ಲರೂ ಮಜ್ದೂರ್ಗಳು ಸಿಕ್ಕಾಕೊಂಡಿರೋಲ್ಲ ಈಚೆ ಬಂದ್ಬಿಡ್ಲಿ ಅಂತ. ಮೊದಲನೇ ದಿನ ಕೆಲಸ ಶುರುವಾಯಿತು. JCBಗಳನ್ನ ಹಾಕಿದ್ವಿ, ಪೋಕ್ಲೈನ್ಗಳನ್ನ ಹಾಕಿದ್ವಿ, ಆಗ ಗುಡ್ಡೆಗಳನ್ನ ಸರಿಸಿದ್ವಿ. ಎಷ್ಟೇ ಗುಡ್ಡೆಗಳನ್ನ ಸರಿಸಿದ್ರು ಮತ್ತೆ ಮತ್ತೆ ಬೀಳ್ತಾ ಬರ್ತಿತ್ತಲ್ಲಿ. ಅದಾದ್ಮೇಲೆ ಯು ಪೈಪ್ನ ಹಾಕಿದ್ವಿ, ಮಿಷಿನ್ನಲ್ಲಿ ತರಿಸಿದ್ವಿ. ಯು ಪೈಪ್, ಅದರಿಂದ ಒಳಗೆ 1 ಮೀಟರ್ ಪೈಪ್ ಹೋಯ್ತು. ಪುಷ್ ಮಾಡ್ತಾ ಹೋದ್ವಿ ಪೈಪ್ನ. ಸ್ವಲ್ಪ ಆಳಕ್ಕೆ ಹೋದ ಕೂಡಲೇ ನಿಂತೋಯ್ತು. ಮುಂದೆ ಹಾರ್ಡ್ ರಾಕ್ ಬಂದ್ಬಿಡ್ತು, ಕಲ್ಲು ಬಂಡೆ ಸಿಕ್ತು. ಇದನ್ನ ಮಾಡ್ತಾ ಮಾಡ್ತಾ ಎಷ್ಟೋ ದಿನ ಆಗೋದ್ವು. ಆಮೇಲೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಈ ಮಿಷಿನ್ನು ಇನ್ನು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆಮೇಲೆ ಸ್ವಲ್ಪ 4-5 ದಿನಗಳಾದ್ಮೇಲೆ ಮಾನ್ಯ ಪ್ರಧಾನಮಂತ್ರಿಯವರು ಮತ್ತೆ ಕರೆಸಿದ್ರು ನಮ್ಮನ್ನ. ಪ್ರತಿದಿನಾನೂ ಕೂಡ 1 ದಿನಾನೂ ಮಿಸ್ ಆಗಿಲ್ಲ. ಅವರು ನಮ್ಮನ್ನ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಅಲ್ಲ, ಅವಾಗವಾಗ ಅವರು ಕೇಳ್ತಾನೇ ಇರೋರು ಅಲ್ಲಿ ಸಿಕ್ಕಾಕೊಂಡಿರೋರ್ ಕತೆ ಏನು ಅಂತ. ಏನ್ ಪರಿಸ್ಥಿತಿ, ಹೇಗಿದಾರ ಅವ್ರೀಗ, ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಆಗಿದೆಯಾ, ಪೈಪಿಂದ ರೇಷನ್ ಹೋಗ್ತಾ ಇದೆಯಾ ಇಲ್ವಾ, ಮೆಷಿನ್ಗಳು ಬರ್ತಾ ಇದೆಯಾ ಇನ್ನೂ ಬಂದಿಲ್ವಾ. ಆಗ ಅವ್ರಿಗೆಲ್ಲಾನು ಹೇಳ್ತಾ ಇದ್ವಿ. ಅವ್ರ ಕಾರ್ಯಾಲಯದಲ್ಲಿ ಕೆಲಸ ನಡೀತಿತ್ತು. ಇಂಡೋರಿಂದ ಕೂಡಾನು ಫಾಗರ್ ಮಷೀನ್, ಅಮೆರಿಕಾಯಿಂದ ಟೆಕ್ನಿಫೈಡ್ ಆಗಿರೋಂಥದ್ದು ಹೊಸ ಮಿಷಿನ್ ತರಿಸಿದ್ದು. ಆ ಮಿಷಿನ್ ಕೂಡ ಬಂತು. 21 ಅಡಿ ಒಳಗೋಯ್ತು. 20-31 ಅಡಿ ಒಳಗೋದ್ಮೇಲೆ ಮತ್ತೆ ಸಿಕ್ಕಾಕೊಂಡ್ಬಿಡ್ತು. ಮತ್ತೆ ಅಲ್ಲೂ ಕೂಡ ಅದರಲ್ಲಿ ಮಧ್ಯೆ ಒಬ್ರು ಸಿಕ್ಕಾಕೊಂಡ್ಬಿಟ್ರು. ಆಗ ಸಿಕ್ಕಂತ ಮರದ ಬಳ್ಳಿನೂ ಕಡ್ದಾಯ್ತು. ಆಮೇಲೆ ನಾವು ಅನ್ಕೊಂಡ್ವಿ 7-8 ದಿನ ಆಗೋಯ್ತು. ಈಗ ನಾವಿನ್ನೂ ಮುಂದಕ್ಕೆ ಹೋಗೋಣ, ದೇವ್ರ ಕೃಪೆಯಿಂದ ಏನಾದ್ರೂ ಆಗುತ್ತಾ ನೋಡೋಣ ಅಂತ, ಯಾವುದೇ ಅಡೆತಡೆ ಬರದೇ ಇರಲಿ ಅಂತ. ಆಗ್ಲೂ ಕೂಡ ಮತ್ತಷ್ಟು ಮುಂದಕ್ಕೆ ಹೋಗಿ ನಿಂತೋಯ್ತು. ಆಮೇಲೆ ಏನ್ ಮಾಡಿದ್ವಿ ಅಂದ್ರೆ ಮತ್ತೆ ಹೈದರಾಬಾದಿಂದ ಮಿಷಿನ್ ತರಿಸಿದ್ವಿ, ಇಂಜಿನಿಯರ್ನ ಕರ್ಸಿದ್ವಿ. ಮತ್ತೆ ಅವರೂ ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. 12 ದಿನ ಆಗೋಯ್ತು. 12 ದಿನ ಆದ್ಮೇಲೆ ಮತ್ತೆ ಮಿಷಿನ್ ನಿಂತೋಯ್ತು. ಈಗ ನಿಲ್ಲೋದು ಮಾತ್ರ ಅಲ್ಲ, ಈಗ ಅದೇನಾಯ್ತು ಅಂದ್ರೆ ಪೂರ್ತಿ ಆ ಮಿಷಿನ್ ಏನಿದೆಯಲ್ಲ ಅದು ಒಳಗಡೆ ಹೋಗಿ ಅಲ್ಲೇ ಮುರಿದೋಯ್ತು. ಮುಂದೆಗಡೆನೆ ಅದು ಮುರಿದೋಯ್ತು. ಅದ್ರ ಮುಂದಕ್ಕೇನು ಪೈಪ್ ಇತ್ತಲ್ಲ ಅದು ಮುಂದೆ 4 ಮೀಟರ್ ಬೆಂಡ್ ಆಗೋಯ್ತು. ಅದನ್ನ ಹಿಂದೆಯಿಂದ ನಾವು ಪುಷ್ ಮಾಡ್ತಾ ಹೋದ್ರೆ ಆಗ ಮುಂದ್ಗಡೆ ಅದು ಒಡೆದೋಗಿರೋ ಕಾರಣದಿಂದ ಅದು ಬೆಂಡ್ ಆಗ್ತಾ ಹೋಗ್ತಿತ್ತು. ಈಗ ಒಳಗಡೆ ಹೋಗಿ ಅವರಿಗೆ ಅಂದ್ರೆ ಒಳಗಡೆ ಹೋಗಿ ಹೇಗೆ ನೋಡ್ತಾರೆ ಅದನ್ನ, ಒಳಗಡೆ ಹೋಗಿ ನೋಡೋದಕ್ಕೆ ಮೊದಲು ಆ ಪೈಪ್ಗಳನ್ನ ಕಟ್ ಮಾಡಬೇಕಿತ್ತು. 1 ಗಂಟೆಲಿ ಅಂದ್ರೆ 3 ಗಂಟೆಲಿ 1 ಮೀಟರ್ ಪೈಪ್ನ ಕಟ್ ಮಾಡ್ಬೋದಿತ್ತು ಆ ಮಿಷಿನ್ ಕಡೆಯಿಂದ. ಸುಮಾರಷ್ಟು ಮೀಟರ್ಗಳು ಕಟ್ ಮಾಡಿ ನೋಡ್ಲಾಯ್ತು ನಾವು. ಅದಕ್ಕೂ 3 ದಿನಗಳ ಟೈಮ್ ಹಿಡೀತು. 3 ದಿನ ಆದ್ಮೇಲೆ ಪೂರ್ತಿ ಮಿಷಿನ್ ಹೊರಗಡೆ ಬಂತು. ಮತ್ತೆ ಆಗ ರೆಡ್ ಮೈನರ್ಸ್ನ ಒಳಗಡೆ ಅಂದ್ರೆ ಕೆಳಗಡೆ ಏನು ಮೈನಿಂಗ್ ಕೆಲಸ ಮಾಡ್ತಾರಲ್ಲ ಜನರು, ಅವ್ರು ಹೇಳ್ತಾರೆ ಆ ಪೈಪ್ ಏನಿತ್ತು ಅದನ್ನು ಪೂರ್ತಿಯಾಗಿ ಅದು ಬೆಂಡ್ ಆಗೋಗಿದೆ. ಮತ್ತೆ ಪೈಪ್ನ ಆಗ ಕಟ್ ಮಾಡಿದ್ವಿ. ಈ ವೆಲ್ಡಿಂಗ್ ಮಿಷಿನ್ ಇರುತ್ತಲ್ಲ, ಕಟ್ ಮಾಡೋಂಥ ಮಿಷಿನ್, ಅದರಿಂದ ಅದನ್ನ ಕಟ್ ಮಾಡಿ ಪೈಪ್ನ ಆಚೆ ಕಡೆ ತಂದ್ವಿ. ಮತ್ತೆ ಕೆಲಸ ಶುರು ಮಾಡಿದ್ವಿ. ಈ ಒಂದು 5 ಮೀಟರ್ ಹಾಕಿದ್ಮೇಲೆ, 10 ಮೀಟರ್ ಹಾಕಿದ್ಮೇಲೆ, 12 ಮೀಟರ್ ಹಾಕಿದ್ಮೇಲೆ ಈಗೊಂದು ಸ್ವಲ್ಪ ಹತ್ರಕ್ಕೆ ಹೋಗ್ತಾ ಇದ್ವಿ. ಮತ್ತೆ ಪ್ರಯತ್ನ ಮಾಡಕ್ಕೆ ಶುರು ಮಾಡಿದ್ವಿ. 1 ದಿನ 2 ದಿನ ಹಿಡಿತಾ ಇತ್ತು. ಆದರೆ ಮತ್ತೆ ಹೋಗಿ ಮಧ್ಯದಲ್ಲಿ ಸಿಕ್ಕಾಕೊಂತು. ಆಗ ಮತ್ತೆ ನಿಮ್ಮ TV ಚಾನೆಲ್ಗಳಲ್ಲಿ ಇದು ಹಾಗಾಗೋಯ್ತು, ಇದು ಹೀಗಾಗೋಯ್ತು ಅಂತ ಶುರುವಾಯಿತು. 12ನೇ ತಾರೀಕಿಂದ ಇಲ್ಲಿವರೆಗೂ ಏನು ಮಾಡಿದ್ವಿ ಅದೆಲ್ಲ ಬ್ರೇಕ್ ಥ್ರೂ ಆಗೋಯ್ತು. ಎಲ್ಲರೂ ಈಚೆ ಬಂದ್ಬಿಟ್ರು. ಆದರೆ ನಿಜವಾದವ್ರು ಯಾರೂ ಈಚೆ ಬಂದಿರಲಿಲ್ಲ. ಆದರೆ ಪ್ರತಿದಿನ ಚಾನಲಲ್ಲಿ ಬರ್ತಾ ಹೋಗ್ತಿದ್ರು, ಎಲ್ಲ ಚಾನಲಲ್ಲೂ ಪ್ರಸಾರ ಆಗೋಯ್ತು. ಆಮೇಲೆ ನಾನು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿಗೆ ಹೋಗಿದ್ದೆ. ಮತ್ತೆ ನಾನು ಹತ್ತಿರದಲ್ಲಿ ಅಲ್ಲೇ ಕ್ಯಾಂಪ್ ಮಾಡ್ಕೊಂಡಿದ್ದೆ. ಆಮೇಲೆ ಪ್ರಧಾನಮಂತ್ರಿಯವರು ಕಾರ್ಯಾಲಯದವರು ಬಂದು ಕೇಳ್ತಾ ಇದ್ರು, ನೋಡ್ಕೋತಾ ಇದ್ರು ಏನೇನು ನಡೀತಿದೆ ಅಂತ, ಏನೇನು ಬೇಕು ಅಂತ. ಆಗ ಸಂಜೆ 3 ಗಂಟೆಗೆ ನಾನು ಮತ್ತೆ ವಾಪಸ್ ಬಂದೆ. ಆಗ ನಾನು ಹೇಳಿದೆ ಇದೆಲ್ಲ ಟೆಲಿವಿಷನಲ್ಲಿ ನಡೀತಾ ಇದೆ, ಆದರೆ ಇಲ್ಲಿ ಪೈಪ್ ರಿಪೇರಿ ಕೆಲಸನೇ ಆಗಿಲ್ಲ. ಎಲ್ರಿಗೂ ತಪ್ಪು ಮಾಹಿತಿ ಹೋಗಿದೆ. ಜನ ಎಲ್ಲ ಖುಷಿ ಆಗ್ತಾ ಇದ್ದಾರೆ, ದೀಪಾವಳಿ ಆಚರಿಸೋ ರೀತಿ ಖುಷಿ ಪಡ್ತಾ ಇದ್ದಾರೆ ಎಲ್ಲರೂ. ಎಂಥ ವಾತಾವರಣ ನಿರ್ಮಾಣ ಆಗಿತ್ತು ನೋಡಿ. ಸಂಜೆ 7 ಗಂಟೆಗೆ ಹೋಗಿ ನೋಡಿದ್ರೆ ಆ ಪೈಪ್ ಒಳಗಡೆ ಹೋಗಿತ್ತು. ನಮ್ಮ ಟೀಮು ಜನರ ಹತ್ರ ತಲುಪೋದಕ್ಕೆ ಅನುಕೂಲ ಆಗಿತ್ತು. ಸಿಕ್ಕಾಕೊಂಡಿದ್ದವರು ವಾಪಸ್ ಬಂದರು. ಸಿಕ್ಕಾಕೊಂಡಿದ್ದವ್ರನ್ನ ಹೊರಗಡೆ ತರೋದಕ್ಕೆ 3 ಗಂಟೆಗಳ ಸಮಯ ಬೇಕಿತ್ತು. ಆ ಸಮಯ ಮಾತ್ರ ಅರ್ಧ ಗಂಟೆ ಹಿಡಿತಷ್ಟೆ. ಯಾಕಂದ್ರೆ ನಾವು ಟ್ರಾಲಿನ ಬಳಸ್ಕೊಳ್ಳೋಣ ಅನ್ಕೊಂಡಿದ್ವಿ. ಒಬ್ಬೊಬ್ಬರನ್ನೇ ಟ್ರಾಲಿ ಮೂಲಕ ಕರ್ಕೊಂಬರೋಣ ಅನ್ಕೊಂಡಿದ್ವಿ. ಆದ್ರೆ ನಾವು ಟ್ರಾಲಿಲಿ ಯಾರೊಬ್ಬರನ್ನೂ ಕರ್ಕೊಂಡು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಲ್ಲ. ಯಾವಾಗ ಪೈಪ್ ರಿಪೇರಿ ಆಯ್ತೋ ಎಲ್ಲರೂ ಕ್ರಾಲಿಂಗ್ ಮಾಡ್ಕೊಂಡು ಈಚೆ ಬರೋದಕ್ಕೆ ಶುರು ಮಾಡಿದ್ರು. ಮತ್ತೆ ಇದರಲ್ಲಿ ನೋಡಿ, ಇದರಲ್ಲಿ ದೇವರ ಕೃಪೆ ಇದೆ ಅನ್ನೋದನ್ನ ನಂಬಬೇಕು ನಾವು.
ಆ ದೇವ್ರ ಕೃಪೆ ಇಲ್ಲದೆ ಹೋಗಿದ್ದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ದೇವ್ರ ಕೃಪೆ ಇದೆ, ಹಾಗಾಗಿ ಎಲ್ಲವೂ ಸುಲಲಿತವಾಗಿ ಆಯ್ತು ಅಂತ ಇಂಟರ್ನ್ ಹೇಳ್ಬೋದು. ಎಕ್ಸ್ಪರ್ಟ್ ಇದ್ರಲ್ಲ ಆರ್ಥೋಡಿಕ್ಸ್, ಅವರನ್ನು ಕೂಡ ಬಾಬಾ ದರ್ಶನಕ್ಕೆ ಅಂತ ಕರ್ಕೊಂಡು ಹೋಗಿದ್ರಿ ಪೂಜೆ ಮಾಡಿಸೋದಕ್ಕೆ. ಹೌದು, ಖಂಡಿತವಾಗ್ಲೂ ಆ ದೇವ್ರ ಕೃಪೆಯಿಂದನೇ ಇಷ್ಟೆಲ್ಲ ದೊಡ್ಡ ಕೆಲಸ ಆಗಿರೋದು. ಮತ್ತೆ ನಮ್ಮ ಪ್ರಧಾನಮಂತ್ರಿ ಅವರು ಇದರಲ್ಲಿ ಬಹಳ ದೊಡ್ಡ, ನಾನು ಹೇಳಬೇಕು ಅಂದ್ರೆ ಅವರ ಆಸಕ್ತಿ. ಮತ್ತೆ ಯಾವುದೇ ಟೆಕ್ನಾಲಜಿಯ ನಮಗೆ ಅವಶ್ಯಕತೆ ಇದ್ರೂ, ನಾವು ಯಾವುದೇ ಕೆಲಸ ಹೀಗಾಗಬೇಕು, ನಮಗಿದ್ರ ಅಗತ್ಯ ಇದೆ ಅಂತ ಹೋಗಿ ಅವ್ರ ಹತ್ರ ಹೇಳಿದ್ರೆ, ಅಥವಾ ನಮ್ಗಿಂತ ಜಾಗದಿಂದ ಮಿಷಿನ್ ಬೇಕು ಅಂತಂದ್ರೆ, ನಮ್ಗೆ ಇಲ್ಲಿಂದ ರೆಡ್ ವೋಗರ್ ಬೇಕು, ರೆಡ್ ವೈನರ್ಸ್ ಬೇಕು ಅಂತ ಹೇಳಿದ್ರೆ ಎಲ್ಲಾನು ಕೊಟ್ರು ನಮ್ಗವ್ರು. ಅದೇ ಕಾರಣದಿಂದ ನಾವು ಇದರಲ್ಲಿ ಗೆಲುವನ್ನ ಕಂಡು. ಯಾವ್ದಾದ್ರೂ ಒಂದು ಸಂದರ್ಭದಲ್ಲಿ ನಿಮ್ಗೆ ಅನ್ಸಿತ್ತಾ ಈಗ ಹೊರಗೆ ತೆಗೆಯೋದು ಬಹಳ ಕಷ್ಟ ಆಗತ್ತೆ ಇವ್ರನ್ನ ಅಂತ, ಈಗ ಕಷ್ಟ ಆಗತ್ತೆ ಅಂತ? ಖಂಡಿತವಾಗ್ಲೂ ಅದು ಅಷ್ಟು ದೂರ ಹೋಗಿ ಮಿಷಿನ್ ನಿಂತೋಯ್ತಲ್ಲ, ಅಷ್ಟು ಮುಂದಕ್ಕೆ ಹೋಗಿ ನಾವು ಮಿಷಿನ್ ನಿಂತೋಯ್ತು, ಆಮೇಲೆ ಪೈಪ್ಗಳನ್ನೆಲ್ಲ ಕಟ್ ಮಾಡೋ ಪರಿಸ್ಥಿತಿ ಬಂತು, ಬೆಂಡ್ ಆಗೋಯ್ತು, ಪೂರ್ತಿ ಪೈಪು ಮುಂದ್ಗಡೆಯಿಂದ ಬೆಂಡ್ ಆಗೋಯ್ತು. ಆಗ ಆ ಸಮಯದಲ್ಲಿ ಖಂಡಿತವಾಗ್ಲೂ ನನಗೆ ತುಂಬ ಬ್ಲ್ಯಾಂಕ್ ಆಗೋಗಿದ್ದೆ. ನಾನು ದೇವರನ್ನು ಕೇಳ್ಕೊಳ್ತಾ, ಅಪ್ಪ ದೇವರೇ ದಯವಿಟ್ಟು ನಮ್ಮೇಲೆ ಕೃಪೆ ತೋರಿಸಿ ಅಂತ ಕೇಳ್ಕೊಳ್ತಿದ್ದೆ. ಮತ್ತೆ ನಾವು ತುಂಬ ಕೆಟ್ಟ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ನಾವು ಮೇಲ್ಗಡೆಯಿಂದನೂ ಡ್ರಿಲ್ಲಿಂಗ್ ಮಾಡ್ತಾ ಇದ್ವಿ, ನಾವು ಆ ಡ್ರಿಲ್ಲಿಂಗ್ನ ನಿಲ್ಲಿಸ್ಬಿಟ್ಟಿದ್ವಿ. ಏನು ಹಾರಿಜೆಂಟಲ್ ಡ್ರಿಲ್ಲಿಂಗ್ ಮಾಡ್ತೀವಲ್ಲ, ಆ ಡ್ರಿಲ್ಲಿಂಗ್ನು ನಿಲ್ಲಿಸ್ಬಿಟ್ಟಿದೀವಿ, ವರ್ಟಿಕಲ್ ಆಗೂ ನಿಲ್ಲಿಸ್ಬಿಟ್ಟಿದೀವಿ. ಕೇವಲ ಒಂದೇ ದಾರಿಲಿ ನಾವು ಹೋಗ್ತಾ ಇದ್ವಿ, ಆ ಪೈಪ್ ಹಾಕೊಂಡು ಹೋಗ್ತಾ ಇದ್ವಿ. ಎಲ್ಲಾ ದಾರಿಗಳನ್ನು ನಾವೇ ಕ್ಲೋಸ್ ಮಾಡ್ಬಿಟ್ಟಿದ್ವಿ. ಮತ್ತೆ ಈ ಆಪ್ಷನ್ ಕೂಡ ಅರ್ಧಕ್ಕೆ ಹೋಗಿ ನಮಗಾಗಿ ನಿಂತೋಯ್ತು. ನಾನು ಅನ್ಕೊಂಡೆ ಈಗೇನಾಗುತ್ತೆ ಏನೋ. ದೇವರ ಕೃಪೆ ಇತ್ತು, ಬಹಳ ಅಂದ್ರೆ ಇದು ಆಶೀರ್ವಾದ ಸಿಕ್ತು. ಟೆಕ್ನಾಲಜಿ ಪವಾಡನಾ ಅಥವಾ ದೇವರ ದಯೇನಾ? ಟೆಕ್ನಾಲಜಿ ಕೂಡ ಇತ್ತು, ಜನಗಳ ಪ್ರಯತ್ನನೂ ಇತ್ತು, ನಮ್ಮ ಪ್ರಧಾನಮಂತ್ರಿಯವರ ಎಲ್ಲ ಸಹಯೋಗ ಸಹಕಾರ ಕೂಡ ಇತ್ತು, ಮತ್ತೆ ದೇವರ ಆಶೀರ್ವಾದ ಕೂಡ ಖಂಡಿತ ಇತ್ತು. ಎಲ್ಲರ ಪ್ರಾರ್ಥನೆ ಇತ್ತು, ದೇವರ ಆಶೀರ್ವಾದ ಕೂಡ ಇತ್ತು. ಮತ್ತೆ ದೇಶದಲ್ಲಿ ಎಷ್ಟು ಜನರು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರಲ್ಲ, ಅವ್ರ ಪ್ರಾರ್ಥನೆ ಕೂಡ ಒಂದಲ್ಲ ಒಂದು ರೂಪ ದೇವ್ರ ಹತ್ರ ಸೇರಿ ಆ ದೇವರು ಕೂಡ ನಮ್ಮ ಮೇಲೆ ಕೃಪೆ ತೋರಿಸಿದ್ರಲ್ಲ, ಸಹಾಯ ಮಾಡಿದ್ರಲ್ಲ. ನಾವು ಕಷ್ಟದ ಸಮಯ ಅನ್ಕೊಂಡಿದ್ವಿ, ಆ ಕಷ್ಟನೂ ಕೂಡ ದೇವರು ತನ್ನ ಕೃಪೆಯಿಂದ ಪಾರ್ ಮಾಡಿದ್ರು, ಎಲ್ಲರನ್ನೂ ಈಗ ನೋಡಿ, ಸುರಕ್ಷಿತವಾಗಿ ನೀವೇ ಹೇಳ್ತೀರಾ ಭಗವಂತನ ಭೂಮಿ ಇದು, ಭಗವಂತನ ಸಹಾಯ ಸಿಗುತ್ತೆ ಅಂತ. ಅಲ್ಲಿ ಬಾಬಾ ಕೇದಾರ್ನಾಥ್ ಇದೆ, ಬದ್ರಿನಾಥ್ ಇದೆ, ಗಂಗೋತ್ರಿ ಇದೆ, ಯಮುನೋತ್ರಿ ಇದೆ. ಅದೇ ಉತ್ತರಾಖಂಡದಲ್ಲಿ ದಿನಕ್ಕೊಂದು ಏನಾದ್ರೂ ತೊಂದರೆ ಆಗ್ತಾನೆ ಇರುತ್ತೆ. ಕೆಲವೊಮ್ಮೆ ಜೋಶಿ ಮಠದಲ್ಲಿ ತೊಂದರೆ ಆಗತ್ತೆ, ನೆಲ ಕುಸಿಯೋದಿಕ್ಕೆ ಶುರುವಾಗತ್ತೆ. ಖಂಡಿತವಾಗ್ಲೂ ನೋಡಿ, ಸಮಸ್ಯೆಗಳು ಬಂದೇ ಬರುತ್ತೆ, ಸವಾಲುಗಳು ಎದುರಾಗುತ್ತೆ. ಮತ್ತೆ ನಾವು ಉತ್ತರಾಖಂಡದ ನಿವಾಸಿಗಳು, ನಾವು ಈ ಸವಾಲುಗಳನ್ನು ಎದುರಿಸ್ತೀವಿ. ಇದು ದೇವಭೂಮಿ, ಅದಕ್ಕಾಗಿ ಏನೂ ತೊಂದರೆ ಇಲ್ಲ. ಬಹಳಷ್ಟು ಪ್ರಯತ್ನ ನಮ್ಮ ಕಡೆಯಿಂದನೂ ಇದೆ. ತೊಂದರೆಗಳೇನಿದೆ ದೂರ ಆಗೋಗುತ್ತೆ, ದೇವರ ಕೃಪೆ ನಮ್ಮೇಲಿರುತ್ತೆ.